ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಎಮೋಷನ್ಸ್ ಏನಿದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ಒಂದು ರೀಡಿಂಗ್ನ ಯಾರು ಬೇಕಾದರೂ ನೋಡಬಹುದು. ಮೇಲ್ ಆರ್ ಫಿಮೇಲ್ ಇಬ್ಬರಿಗೂ ರೆಸನೇಟ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸಪೋಸ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೆಸನೇಟ್ ಆಯಿತು, ಇನ್ನು ಮಿಕ್ಕಿರೋದು ರೆಸನೇಟ್ ಆಗಿಲ್ಲ ಅಂದರೆ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟೇ ತಗೊಳ್ಳಿ, ಎಷ್ಟು ಅನ್ವಯ ಆಗುತ್ತೋ ಅಷ್ಟೇ ತಗೊಳ್ಳಿ. ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ತುಂಬ ಜನಕ್ಕೆ ಇದು ರೆಸನೇಟ್ ಆಗಿರುತ್ತೆ, ತುಂಬ ಜನಕ್ಕೆ ಆಗಿರೋದಿಲ್ಲ. ಸೊ ಒನ್ ಸೆಷನ್ಸ್ ಬೇಕು ಅಥವಾ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಒಂದು ಫಿಲ್ಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ. ಸೊ ದಟ್ ನೀವು ಈ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀವಿ. ಓಕೆ, ನಿಮ್ಮ ಪರ್ಸನ್ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇದ್ದು ಒಂಟಿ ನಾನು ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಪ್ರೇಷನ್ನಲ್ಲಿದ್ದಾರೆ. ಆ್ಯಂಡ್ ಕೆಲವು ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ. ಆ್ಯಂಡ್ ಆನ್ ಆ್ಯಂಡ್ ಆಫ್ ಕನೆಕ್ಷನ್ಸ್. 2 ದಿನ ಮಾತಾಡಿದ್ರೆ 4 ದಿನ ಮಾತಾಡದೇ ಇರುವಂಥದ್ದು. ಕೆಲವ್ರಿಗೆ ಇದು ರಿಲೇಷನ್ಶಿಪ್ ಆಗಿದೆ, ಇನ್ನು ಕೆಲವರಿಗೆ ಇದು ಟ್ರೂ ಫ್ರೆಂಡ್ಶಿಪ್ ಆಗಿದೆ. ಐ ಥಿಂಕ್ ಈ ವ್ಯಕ್ತಿಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಯಾವಾಗಲೂ ಫ್ಲವರ್ಸ್ನ ಇಷ್ಟಪಡ್ತಾರೆ, ಅಥವಾ ಪ್ರತಿ ಸತಿ ನೀವು ಭೇಟಿಯಾದಾಗ ನಿಮಗೆ ಫ್ಲವರ್ಸ್ನ ಕೊಟ್ಟು ಸರ್ಪ್ರೈಸ್ ಮಾಡ್ತಾರೆ ಅಂತ ಹೇಳ್ಬೋದು. ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಯು ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಇವ್ರು ನಿಮ್ಮ ಜೊತೆಗೆ ಒಂದು ಕನೆಕ್ಟಿವಿಟಿ ಬೆಳೆಸ್ಕೋಬೇಕು ಅಂತಿದ್ದಾರೆ, ಒಂದು ಯುನೈಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಒಂದು ಡಿಸಿಷನ್ನ ತಗೋಬೇಕು ಅಂದ್ಕೊಳ್ತಾ ಇದ್ದಾರೆ. ಈ ಒಂದು ರಿಲೇಷನ್ಶಿಪ್ಗೆ ಏನಾದರೂ ಒಂದು ಹೆಸರನ್ನು ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಐ ಥಿಂಕ್ ಇಲ್ಲಿ ಕೆಲವ್ರದ್ದು ಫ್ರೆಂಡ್ಶಿಪ್ ಇರಬಹುದು, ಒನ್ ಸೈಡೆಡ್ ಲವ್ ಇದೆ. ನಿಮಗೂ ಪ್ರೀತಿ ಇದೆ, ಅವ್ರಿಗೂ ಪ್ರೀತಿ ಇದೆ, ಬಟ್ ಇಬ್ಬರು ಹೇಳ್ಕೊಳ್ತಾ ಇಲ್ಲ ಎಲ್ಲಿ ಫ್ರೆಂಡ್ಶಿಪ್ ಹಾಳಾಗತ್ತೆ ಅಂತ. ಸೊ ಅವ್ರು ಹೇಳ್ಕೊಳ್ಳಿ ಅಂತ ನೀವು ಹೇಳ್ಕೊಳ್ಳಿ ಅಂತ ಅವರು. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಮೇಲೆ ಇರುವಂಥ ಫೀಲಿಂಗ್ಸ್ ಏನಿದೆ ಅದು 50-50 ಅನ್ನೋ ಥರ ಇದೆ. ಒಂದು ಫ್ರೆಂಡ್ ಮೇಲೆ ಯಾವ ರೀತಿ ಫೀಲಿಂಗ್ಸ್ ಹುಟ್ಟುತ್ತೆ ಅಂತ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಏನು ಅಂತ ಅಂದರೆ ಯಾಕೆ ಆಗಬಾರ್ದು, ದಿಸ್ ಪರ್ಸನ್ ಈಸ್ ವೆರಿ ಗುಡ್, ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ತುಂಬ ಒಳ್ಳೆಯವರು, ತುಂಬ ಎಲ್ಲ ರೀತಿಯಲ್ಲೂ ಅರ್ಥ ಮಾಡ್ಕೊಳ್ತಾರೆ, ಟೈಮ್ ಕೊಡ್ತಾರೆ, ಪ್ರಯಾರಿಟಿ ಕೊಡ್ತಾರೆ, ಸೊ ಎಲ್ಲವನ್ನೂ ಮಾಡ್ತಾರೆ. ಯಾಕೆ ಈ ಒಂದು ವ್ಯಕ್ತಿಗೆ ನಾನು ಜೊತೆಯಾಗಿರಬಾರ್ದು, ಯಾಕೆ ನಾನು ನನ್ನ ಫೀಲಿಂಗ್ಸ್ನ ಹೇಳ್ಕೋಬಾರ್ದು ಅಂತ ಒಂದು ಮನಸ್ಸು ಇವ್ರಿಗೆ ಹೇಳುತ್ತೆ. ಅಂದರೆ 50-50 ಎನರ್ಜೀಸ್ನಲ್ಲಿದ್ದಾರೆ. ಈ ಕಡೆ ಹೇಳೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ನಿಮ್ಮನ್ನ ಬಿಟ್ಕೊಡೋಕ್ಕೂ ಆಗ್ತಾ ಇಲ್ಲ. ಸೊ ಆ ರೀತಿ ಇದೆ. ಆ್ಯಂಡ್ ಇವರ ಒಂದು ಮನಸ್ಸಲ್ಲಿರುವಂಥ ಭಾವನೆಗಳನ್ನ ನೀವು ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಬೇಕಂತಲೇ ನನಗೆ ಒಂದು ಪ್ರಪೋಸಲ್ ಬಂತು, ಮನೇಲಿ ನೋಡ್ತಾ ಇದ್ದಾರೆ, ಹೇಗೆ ಏನು ಅಂತ ನೀವು ಹೇಳ್ತಾ ಇರ್ತೀರಾ. ಬಟ್ ಈ ಒಂದು ವ್ಯಕ್ತಿ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಂಬಿಟ್ರೆ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡಬಹುದೇನೋ. ಬಿಕಾಸ್ ಈಗ ನನ್ನ ಲೈಫಲ್ಲೇ ಸುಮಾರು ಪ್ರಾಬ್ಲಮ್ಸ್ ನಡೀತಾ ಇದೆ. ಸೊ ಇದನ್ನೆಲ್ಲ ಹೇಳಿ ಇನ್ನೂ ಟೆನ್ಷನ್ ಕೊಡೋದು ಏನಕ್ಕೆ. ಸೊ ಆ ರೀತಿ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ಮಗುವಿನ ಮನಸ್ಸಿನ ಥರ ಫೀಲ್ ಮಾಡ್ತಾರೆ. ಆ್ಯಂಡ್ ನೀವು ಒಂದು ಮಗು ಥರ ಅವ್ರಿಗೆ ಅನ್ನೋ ಥರ ಅವರು ಅಂದ್ಕೊಂಡಿದ್ದಾರೆ. ಆ್ಯಂಡ್ ಇನ್ ದ ಸೇಮ್ ವೇ ನೀವು ಕೂಡ ಹಾಗೆ ಅಂದ್ಕೊಂಡಿದ್ದೀರಾ. ಹೊರಗಡೆ ಈ ಒಂದು ವ್ಯಕ್ತಿ ತುಂಬ ರಫ್ ಆಗಿದ್ದಾರೆ, ತುಂಬಾ ಹಾರ್ಶ್ ಆಗಿ ಮಾತುಗಳಿರುತ್ತೆ, ಬಟ್ ಮನ್ಸು ಮಾತ್ರ ತುಂಬ ಸೆನ್ಸಿಟಿವ್ ಇದೆ. ಮನಸ್ಸು ಮಗುವಿನಂಥ ಮನಸ್ಸಿದೆ. ಆ್ಯಂಡ್ ಇವ್ರನ್ನ ಖುಷಿ ಪಡಿಸೋದು ಅಷ್ಟೇನು ಕಷ್ಟ ಅಲ್ಲ. ನಿಮ್ಮ ಒಂದು ಹಾಯ್ ಅಂತ ಮೆಸೇಜ್ ಅಥವಾ ಒಂದು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಸಾಕು ಇವ್ರಿಗೆ ದಿನವೆಲ್ಲ ಖುಷಿಯಾಗಿರೋದಕ್ಕೆ. ವೈಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಐ ಥಿಂಕ್ ಈ ವ್ಯಕ್ತಿ ನಿಮ್ಮ ಒಂದು ಪ್ರೀತಿನ ಗೆಲ್ಲೋದಕ್ಕೆ ಕೆರಿಯರಲ್ಲಿ ಮೊದಲು ಸೆಟಲ್ ಆಗಬೇಕು ಅಂತ ಕೆರಿಯರ್ ಕಡೆ ಫೋಕಸ್ಡ್ ಆಗಿದ್ದಾರೆ ಅಂತ ಹೇಳ್ಬಹುದು. ತುಂಬ ದುಡ್ಡು ಮಾಡಬೇಕು, ಯಾವುದಕ್ಕೂ ಕೊರತೆ ಅನ್ನೋದನ್ನು ನನ್ನ ವ್ಯಕ್ತಿಗೆ ಕೊಡಬಾರ್ದು ಅಂತ ಈ ಒಂದು ಪರ್ಸನ್ ಅನ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಬಟ್ ಈ ವ್ಯಕ್ತಿಗೆ ನಿಮ್ಮ ಮನಸ್ಸಲ್ಲಿರೋ ಒಂದು ಭಾವನೆಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಅವ್ರಿಗೆ ಅನಿಸುತ್ತೆ ನೀವು ಅವ್ರನ್ನ ತುಂಬ ಪ್ರೀತಿಸ್ತೀರಾ ಅಂತ. ಸಮ್ಟೈಮ್ಸ್ ಅವ್ರಿಗೆ ಅನಿಸುತ್ತೆ ನಾನು ಈ ವ್ಯಕ್ತಿಗೆ ಡಿಸರ್ವ್ ಅಲ್ಲ ಅಂತ. ಇನ್ನು ಕೆಲವೊಂದು ಸತಿ ಅನಿಸುತ್ತೆ ನನಗಿಂತ ಬೆಟರ್ ಆಗಿರುವಂಥ ವ್ಯಕ್ತಿ ಇವ್ರ ಲೈಫಲ್ಲಿ ಸಿಕ್ಕರೆ ಒಳ್ಳೇದು ಅಂತ. ಇನ್ನು ಕೆಲವೊಂದು ಸತಿ ಅನಿಸುತ್ತೆ ನನ್ನ ಬಿಟ್ಟರೆ ಇನ್ಯಾರು ಇವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಆಗೋದಿಲ್ಲ ಅಂತ. ಸೊ ಮಿಕ್ಸ್ಡ್ ಎಮೋಷನ್ಸಲ್ಲಿದ್ದಾರೆ, ಮಿಕ್ಸ್ಡ್ ಫೀಲಿಂಗ್ಸಲ್ಲಿದ್ದಾರೆ. ಇವತ್ತಿನ ಎನರ್ಜೀಸ್ ನನಗೆ ಸ್ಟ್ರಾಂಗ್ ಆಗಿ ಗೊತ್ತಾಗ್ತಾ ಇರೋದು ಒನ್ ಸೈಡೆಡ್ ಲವ್ ಅಂತಾನೆ ಬರ್ತಾ ಇದೆ.
ಅಥವಾ ಇವ್ರು ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿದ್ದಾರೆ, ನಿಮ್ಮ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಈ ಒಂದು ವ್ಯಕ್ತಿ ಟಾಕ್ಸಿಕ್ ರಿಲೇಶನ್ಶಿಪ್ಪಿಂದ ಹೊರಗೆ ಬರೋದಕ್ಕೆ ನೀವು ಸಹಾಯ ಮಾಡಿದ್ದೀರಾ, ಅಥವಾ ನಿಮ್ಮ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಿಂದ ಹೊರಗೆ ಬರೋದಕ್ಕೆ ಈ ವ್ಯಕ್ತಿ ನಿಮಗೆ ಹೆಲ್ಪ್ ಮಾಡಿರುವಂಥದ್ದು. ಸೊ ಈ ರೀತಿ ಎನರ್ಜೀಸ್ ಇದೆ. 6 ಲೀಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಈ ವ್ಯಕ್ತಿ ನೀವೇನೇ ಹೇಳಿದ್ರು ಎಲ್ಲದಕ್ಕೂ ಹ್ಞೂ ಅನ್ನೋ ಒಂದು ವ್ಯಕ್ತಿ ಅಂತ ಹೇಳ್ಬಹುದು. ನಿಮ್ಮ ಒಂದು ನೀವು ತಪ್ಪು ಮಾಡಿದ್ರೂ ಸಹ ಏನನ್ನು ಹೇಳ್ದೆ, ಏನೇನು ಮಾತಾಡದೆ ಎಲ್ಲದಕ್ಕೂ ಹ್ಞೂ ಅನ್ನೋದು. ಬಿಕಾಸ್ ನಿಮ್ಮ ಬಗ್ಗೆ ಏನಾದರೂ ಅಂದರೆ ಅಥವಾ ನಿಮಗೆ ಏನಾದರೂ ನಾನು ಹಾರ್ಶ್ ಆಗಿ ಮಾತಾಡಿದ್ರೆ ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ನೀವು ಬೇಕು ಅಂತಲೇ ಇಷ್ಟು ಒಳ್ಳೆಯವಳಾಗಬೇಡ ಅಂತ ನೀವು ಅಂತೀರಾ. ಬಟ್ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯಕ್ಕೇನೆ ನಿಮ್ಮ ತಪ್ಪು ಇದ್ರೂ ಸಹ ಅವರೇ ಬಂದು ನಿಮಗೆ ಸಾರಿ ಕೇಳುವಂಥದ್ದು, ಅವರೇ ಎಫರ್ಟ್ ಹಾಕುವಂಥದ್ದು ಇಲ್ಲಿ ಈ ಒಂದು ಫ್ರೆಂಡ್ಶಿಪ್ಪಲ್ಲಿ ಇದೆ. ಬಟ್ ಸಪೋಸ್ ಇದೇ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಕನ್ವರ್ಟ್ ಆದರೆ ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಒನ್ಸ್ ರಿಲೇಶನ್ಶಿಪ್ಪಿಗೆ ಬಂದಾಗ ಥಿಂಗ್ಸ್ ವಿಲ್ ಚೇಂಜ್. ಸೊ ಅಲ್ಲಿ ಎಫರ್ಟ್ ಕಮ್ಮಿ ಆಗೋದಕ್ಕೆ ಶುರು ಆಗುತ್ತೆ ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸೊ ಆ ರೀತಿನೂ ಇರುತ್ತೆ. ಸಪೋಸ್ ನೀವು ಸಿಂಗಲ್ಸ್ ಇದ್ದೀರಾ, ಈ ವ್ಯಕ್ತಿ ಬಗ್ಗೆ ಏನು ಡಿಸಿಷನ್ಸ್ ತಗೋಬೇಕು ಅಂದ್ಕೊಳ್ತಿದ್ದೀರಾ, ಅಥವಾ ಎಸ್ ದಿಸ್ ಪರ್ಸನ್ ನನಗೋಸ್ಕರನೇ ಇದ್ದಾರೆ, ಹೀ ಈಸ್ ದ ಒನ್, ಶಿ ಈಸ್ ದ ಒನ್ ಅಂತ ನಿಮ್ಗೆ ಅನ್ಕೊಳ್ತಾ ಇದ್ರೆ, ಹೌದು ಈ ವ್ಯಕ್ತಿ ನನಗಾಗಿ, ಅವಳು ನನಗಾಗಿ, ಅವನು ನನಗಾಗಿ ಅಂತ ನಿಮ್ಗೆ ಏನಾರು ಅನ್ನಿಸ್ತಾ ಇದೆ ಅಂತಂದರೆ ಇನ್ನೊಂದಷ್ಟು ಟೈಮ್ ತಗೊಂಡು ಹೆಜ್ಜೆ ಇಡಿ. ಬಿಕಾಸ್ ಇನಿಷಿಯಲ್ ಸ್ಟೇಜಸಲ್ಲಿ ಅವರು ತುಂಬಾ ಇಂಪ್ರೆಸ್ ಮಾಡೋದಕ್ಕೆ ನೀವಾಗಲಿ ಅವರಾಗಲಿ ಒಳ್ಳೆಯವ್ರು ಅನ್ನಿಸ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ ಹಾಕ್ತೀರಾ ಅಥವಾ ಇಂಪ್ರೆಸ್ ಮಾಡೋದಕ್ಕೂ ಟ್ರೈ ಮಾಡ್ತಿರ್ತಾರೆ. ಸೊ ಒನ್ಸ್ ಆ ಒಂದು ಇನಿಷಿಯಲ್ ಸ್ಟೇಜಸ್ ಮುಗಿದು ಆದಮೇಲೂ ಕೂಡ ಸ್ಟಿಲ್ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ, ನಿಮ್ಮ ಗುಡ್ ಆ್ಯಂಡ್ ಬ್ಯಾಡಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದಾಗ ಆವಾಗ ಯೋಚನೆ ಮಾಡಬಹುದು. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ತುಂಬ ವರ್ಷದ ಫ್ರೆಂಡ್ಶಿಪ್ ಕೂಡ ಆಗಿದೆ ಅಂತ ಹೇಳಬಹುದು. ಹೇಳ್ಕೊಳ್ದೇನೆ ಒದ್ದಾಡ್ತಾ ಇದ್ದೀರಾ. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಚಿಕ್ಕ ಚಿಕ್ಕ ಆಸೆಗಳನ್ನೂ ಇವ್ರಿಗೆ ಅರ್ಥ ಆಗತ್ತೆ ಅಂತ ಹೇಳ್ಬಹುದು. ನಿಮ್ಮ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಇದ್ರೂ ಕೂಡ ನೀವು ಅಳ್ತಾ ಇದ್ದೀರೋ, ನಗ್ತಾ ಇದ್ದೀರೋ, ಕೋಪದಲ್ಲಿದ್ದೀರೋ, ನೀವೆಷ್ಟೇ ಚೆನ್ನಾಗಿದ್ದೀನಿ ಅಂತ ಸಮ್ಟೈಮ್ಸ್ ಬೇಜಾರಲ್ಲಿ ಇದ್ದಾಗ ಅವ್ರ ಫೋನ್ ಬಂದಾಗ ನೀವೆಷ್ಟೇ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡ್ರು ಮಾತಾಡಿದ್ರು ಇಮ್ಮಿಡಿಯೇಟಾಗಿ ಅದನ್ನು ಕಂಡು ಹಿಡಿದ್ಬಿಡ್ತಾರೆ. ಒಂದು ಸ್ವಲ್ಪ ನಿಮ್ಮ ವಾಯ್ಸಲ್ಲಿ ವೇರಿಯೇಷನ್ಸ್ ಆದ್ರೂ ಕೂಡ ತುಂಬ ಸೂಕ್ಷ್ಮವಾಗಿ ಕಂಡು ಹಿಡಿತಾರೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ನಿಮ್ಮನ್ನು ಅಂತ ಹೇಳಬಹುದು. ಓಕೆ, ಆ್ಯಸ್ ನಾವು ಮೈಟ್ ಬಿ ಇಲ್ಲಿ ನಿಮ್ಮ ಒಂದು ಕಮ್ಯುನಿಕೇಷನ್ ಅಷ್ಟಾಗಿ ಇಲ್ಲ, ಬಟ್ ಸ್ಟಿಲ್ ಯಾವಾಗಾದರೂ ಒಂದ್ಸತಿ ಫೋನ್ ಮಾಡಿದ್ರೂ ಸಹ ಅದೇ ಬಾಂಡಿಂಗ್ ಇಲ್ಲಿ ಇರುತ್ತೆ ಅಂತ ಹೇಳ್ಬಹುದು. ಯಾವುದೇ ರೀತಿ ಕಂಪ್ಲೇನಿಂಗ್ ಎನರ್ಜೀಸ್ ಇಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಈ ಒಂದು ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಪ್ರೀತಿಯಲ್ಲಿ ಆಗಿರ್ಬೋದು, ಸೆಲ್ಫ್ಲೆಸ್ ಆಗಿ ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು, ಪ್ರೀತಿನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಸ್ವಾರ್ಥದಿಂದ ಇಬ್ಬರು ಒಬ್ರಿಗೊಬ್ರು ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದೀರಾ. ಮಾತಲ್ಲಿ ಅಲ್ಲ, ಆ್ಯಕ್ಷನ್ಸಲ್ಲಿ ಜಾಸ್ತಿ ತೋರಿಸ್ತಾ ಇದ್ದೀರಾ ಅಂತ ಹೇಳ್ಬಹುದು. ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಮಾತುಗಳಿಗಿಂತ ಆ್ಯಕ್ಷನ್ಸ್ಗಳು ತುಂಬ ಮ್ಯಾಟ್ರ್ ಆಗ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಅವ್ರಿಗೂ ಕೂಡ ಮಾತಲ್ಲಿ ಮನೆ ಕಟ್ಟೋದು ಅವ್ರಿಗೂ ಇಷ್ಟ ಆಗಲ್ಲ, ನಿಮಗೂ ಇಷ್ಟ ಆಗಲ್ಲ. ಆ್ಯಂಡ್ ಎಫರ್ಟ್ಸ್ ಮ್ಯಾಟರ್ಸ್ ಅಂತ ನೀವು ಅಂತೀರಾ, ಅವರು ಅಂತಾರೆ. ಓಕೆ, ಸೊ ಆ್ಯಕ್ಷನ್ಸಲ್ಲಿ ತೋರಿಸುವಂತ ಅವರು ಅಂತಾರೆ, ನೀವು ಅಂತೀರಾ. ಆ್ಯಂಡ್ ಅದೇ ರೀತಿನೂ ಇಬ್ಬರು ಒಬ್ರಿಗೊಬ್ರು ನಿಂತ್ಕೊಳ್ತಾ ಇದ್ದೀರಾ. ಏನೇ ಆದ್ರೂ ಜೊತೆಗೆ ನಿಂತಿದ್ದೀರಾ, ಇರ್ತೀರಾ ಕೂಡ. ಬಟ್ ಈ ಒಂದು ಫ್ರೆಂಡ್ಶಿಪ್ ಏನಿದೆ, ಈ ಒಂದು ಒನ್ ಸೈಡೆಡ್ ಫೀಲಿಂಗ್ಸ್ ಏನಿದೆ ನಿಮ್ಮಿಬ್ಬರ ಕಡೆಯಿಂದನೂ, ಅದನ್ನು ಪ್ರೀತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳ್ಬಹುದು. ಅಥವಾ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ರಿ, ಬಟ್ ಸ್ಟಿಲ್ ಈಗ ಬ್ರೇಕಪ್ ಆಗಿ ಮತ್ತೆ ಫ್ರೆಂಡ್ಸ್ ಆಗಿ ಕನೆಕ್ಟ್ ಆಗಿರುವಂಥದ್ದು ಇದೆ. ಬಟ್ ಆ ಒಂದು ಮತ್ತೆ ಹಳೆ ರೀತಿಯಲ್ಲಿ ರಿಲೇಷನ್ಶಿಪ್ ಬರೋದಕ್ಕೆ ಪಾಸ್ಟ್ ಮಿಸ್ಟೇಕ್ಸ್ಗಳು ನಿಮ್ಮ ಮನಸ್ಸಿಗೆ ಕಷ್ಟ ಕೊಡ್ತಾ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ಸಮ್ಟೈಮ್ಸ್ ನಿಮ್ಗೆ ಅನ್ನಿಸ್ತಾ ಇದೆ, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಇದೇ ಸೇಮ್ ವ್ಯಕ್ತಿನೇ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಹೇಗಿದ್ರು, ಈಗ ಇದೇ ಒಂದು ರಿಲೇಷನ್ಶಿಪ್ ಫ್ರೆಂಡ್ಸ್ ಅಂತ ಅಂದ್ಕೊಂಡಾಗ ಹೇಗಿದ್ದಾರೆ ಅಂತ ನಿಮ್ಗೆ ಒಂದೊಂದ್ಸತಿ ಅನಿಸೋದುಂಟು. ಸೇಮ್ ಅವ್ರಿಗೂ ಅದೇ ಅನ್ನಿಸ್ತಾ ಇದೆ. ಬಟ್ ಆ ಟೈಮಲ್ಲಿ ಕಮಿಟ್ಮೆಂಟ್ ಬಗ್ಗೆ ಮಾತಾಗಿರ್ಬೋದು ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತಾಗಿರಬಹುದು. ಆ ಸಂದರ್ಭದಲ್ಲಿ ಈ ವ್ಯಕ್ತಿಗೆ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ, ಅಥವಾ ನಿಮಗೇನೆ ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋದಕ್ಕೆ, ಹ್ಯಾಂಡಲ್ ಮಾಡೋದಕ್ಕೆ ನೀವು ರೆಡಿ ಇರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ಇಬ್ಬರ ಒಂದು ಬ್ರೇಕಪ್ ಆಗಿತ್ತು ಅಂತ ಹೇಳ್ಬೋದು. ಆಫ್ಟರ್ ಲಾಟ್ ಆಫ್ ಸ್ಟ್ರಗಲ್ಸ್ ಮತ್ತೆ ನಿಮ್ಮ ಒಂದು ಕನೆಕ್ಷನ್ಸ್ ಆಗಿದೆ. ಬಟ್
ಇವ್ರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಬಟ್ ಸಮ್ವೇರ್ ನಿಮಗೆ ಇವ್ರು ನನ್ನ ಎಕ್ಸ್ ಅಂತ ನಿಮಗೆ ಫೀಲ್ ಆಗಲ್ಲ, ಅಥವಾ ಅವ್ರು ನಿಮ್ಮ ಎಕ್ಸ್ ಅಂತ ಫೀಲ್ ಆಗಲ್ಲ. ಎಸ್, ಮೊದಲಿಂದನೂ ಎಲ್ಲವನ್ನು ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಈ ಒಂದು ಫ್ರೆಂಡ್ಶಿಪ್ಗೆ ನೀವು ಬಂದಿರೋದುಂಟು. ಒನ್ಸ್ ಪ್ರೀತಿಯಲ್ಲಿ ಇದ್ದವರು ಮತ್ತೆ ಫ್ರೆಂಡ್ಶಿಪ್ಗೆ ಹೋಗಬೇಕು ಅಂತಂದರೆ ಅದು ತುಂಬ ಕಷ್ಟ. ಫ್ರೆಂಡ್ಸ್ ಆದವರು ಲವರ್ಸ್ ಆಗ್ತಾರೆ, ಬಟ್ ಲವರ್ಸ್ ಆಗಿ ಬ್ರೇಕಪ್ ಆಗಿ ಮತ್ತೆ ಫ್ರೆಂಡ್ಸ್ ಆಗೋದು ಮೈಟ್ ಬಿ ಇಬ್ರು ಪ್ರಿಟೆಂಡ್ ಮಾಡ್ತಾ ಇದ್ದೀರಾ ನೀವು. ಅಟ್ಲೀಸ್ಟ್ ಫ್ರೆಂಡ್ಶಿಪ್ ಹೆಸರಲ್ಲಾದ್ರೂ ಅವರ ಧ್ವನಿಯನ್ನು ಕೇಳಬಹುದು, ಫ್ರೆಂಡ್ಶಿಪ್ ಹೆಸರಲ್ಲಾದರೂ ಅವ್ರ ಜೊತೆ ನಾನು ಮಾತಾಡಬಹುದು, ಫೀಲಿಂಗ್ಸ್ನ ಶೇರ್ ಮಾಡ್ಕೋಬಹುದು, ಸಜೆಷನ್ಸ್ನ ಶೇರ್ ಮಾಡ್ಕೋಬಹುದು. ಸೊ ಆ ರೀತಿಯಲ್ಲಿ ಯಾರೋ ಒಬ್ಬರು ಏನು ಇಲ್ಲ ಅಂದ್ರೂ ಅಟ್ಲೀಸ್ಟ್ ನನ್ನ ಲೋನ್ಲಿನೆಸ್ನಾದ್ರೂ ನಿವಾರಿಸೋದಕ್ಕೆ ಹೋಗ್ಸೋದಕ್ಕೆ ಒಬ್ರು ಇರಲಿ ಅಂತ ಇವ್ರನ್ನ ಮತ್ತೆ ನೀವು ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಾ, ಜಸ್ಟ್ ಬಿಕಾಸ್ ನಿಮ್ಮ ಒಂದು ಲೋನ್ಲಿನೆಸ್ ಹೋಗಿಸ್ಕೊಳ್ಳೋದಕ್ಕೆ. ಸೇಮ್ ವೇ ಅವರು ಕೂಡ ಅದೇ ರೀತಿ ಫೀಲ್ ಮಾಡ್ತಾ ಇದ್ದಾರೆ, ಬಿಕಾಸ್ ನಿಮ್ಮಿಬ್ಬರ ಥಾಟ್ಸ್ ಏನಿದೆ ನಿಮಗೇನೆ ಹ್ಯಾಂಡಲ್ ಮಾಡೋಕೆ ಆಗ್ತಾ ಇಲ್ಲ, ನಿಮ್ಮ ರಿಯಾಲಿಟಿನ ನಿಮಗೆ ಅಕ್ಸೆಪ್ಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ಎಸ್ಕೇಪ್ ಆಗ್ತಾ ಇದ್ದೀರಾ ರಿಯಾಲಿಟಿಯಿಂದ. ಬಟ್ ಇದು ತುಂಬ ದಿನ ನಡೆಯೋದಿಲ್ಲ, ಜಾಸ್ತಿ ದಿನ ಫೀಲಿಂಗ್ಸ್ ಒಳಗೆ ಇರೋದಿಲ್ಲ, ಒಂದಲ್ಲ ಒಂದಿನ ಆಚೆ ಬರಲೇಬೇಕು. ಬಟ್ ಆ ಟೈಮಲ್ಲಿ ಅದನ್ನು ನೀವು ಯಾವ ರೀತಿ ತಗೊಳ್ತೀರಾ, ಸ್ಥಿರ ಮನಸ್ಸಿಂದ ತಗೋಬೇಕಾಗತ್ತೆ. ಇಲ್ಲಿ ಕೆಲವುದು ಚಂಚಲ ಮನಸ್ಸು ಜಾಸ್ತಿ ಇದೆ ಅಂತ ಹೇಳಬಹುದು, ಕನ್ಸಿಸ್ಟೆನ್ಸಿನೇ ಇಲ್ಲ ಒಂದು, ಆ್ಯಂಡ್ ಮನಸ್ಸು ಸ್ಟೆಬಿಲಿಟಿನೇ ಇಲ್ಲ, ಮೈಂಡ್ ಸ್ಟೆಬಿಲಿಟಿ ಇಲ್ಲ. ಇವತ್ತು ಇದೇ ವ್ಯಕ್ತಿ ಬಗ್ಗೆನೇ ಇವತ್ತು ಒಳ್ಳೆ ರೀತಿಲಿ ಯೋಚನೆ ಮಾಡಿದ್ರೆ ನಾಳೆ ಇದೇ ವ್ಯಕ್ತಿ ಬಗ್ಗೆ ತುಂಬ ನೆಗೆಟಿವ್ ಆಗಿ ಯೋಚನೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲಿ ಮತ್ತೆ ನನಗೆ ಬಿಟ್ಟು ಹೋಗ್ತಾರಾ, ಎಲ್ಲಿ ನನಗೆ ಮತ್ತೆ ಚೀಟ್ ಮಾಡ್ತಾರಾ, ಎಲ್ಲಿ ನನಗೆ ಯೂಸ್ ಮಾಡ್ಕೊಳ್ತಾರಾ, ಎಲ್ಲಿ ನನಗೆ ಹಾನಿ ಮಾಡೋದಕ್ಕೆ ಬಂದಿದ್ದಾರಾ, ಎಲ್ಲಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರಾ. ಸೊ ಈ ರೀತಿ ನೆಗೆಟಿವ್ ಥಾಟ್ಸ್ಗಳು ಸೇಮ್ ಇಬ್ಬರಲ್ಲೂ ಬರ್ತಾ ಇದೆ ಅಂತ ಹೇಳಬಹುದು. ಬಟ್ ಇದೇ ರೀತಿ ಮುಂದುವರಿಸ್ಕೊತ ಹೋದರೆ ಇಬ್ಬರಿಗೂ ನೆಮ್ಮದಿ ಇರೋದಿಲ್ಲ. ಸೊ ಒಂದ್ಸತಿ ಇಬ್ಬರು ಮುಕ್ತವಾಗಿ ಮಾತಾಡ್ಕೊಳ್ಳಿ, ಏನೆಲ್ಲ ಫೀಲಿಂಗ್ಸ್ ಇದೆ, ಅಥವಾ ನೀವು ಫ್ರೆಂಡ್ಸೇ ಆಗಿದ್ದರೆ ಒನ್ ಸೈಡೆಡೇ ಆಗಿದ್ದರೆ ಹೇಳ್ಕೊಳ್ದೇನೆ ದೂರ ಆಗ್ಬಿಡಿ, ನಿಮಗೆ ಆ ಥರ ಫ್ರೆಂಡ್ಶಿಪ್ ಹಾಳಾಗ್ತಾ ಇದೆ ಅಂತಂದರೆ. ಅಥವಾ ಹೇಳ್ಕೊಂಡಿದ್ರೆ ಸಿಗ್ತಿದ್ರು ಅಂತ ಕೊರಗು ಲೈಫ್ ಲಾಂಗ್ ಇರಬಾರ್ದು ಅಂತಂದರೆ ಹೇಳ್ಕೊಂಡು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಅವ್ರು ಒಪ್ಕೊಳ್ಳಿಲ್ಲ ಅಂತಂದ್ರೂ ಅದೇ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಿಮಗೆ ಇದ್ದರೆ ಹೇಳ್ಕೊಳ್ಳಿ, ಅಥವಾ ಅವ್ರ ಹತ್ರನೇ ಡೈರೆಕ್ಟಾಗಿ ಕೇಳೋದಕ್ಕೆ ಶುರು ಮಾಡಿ. ಎರಡು ದೋಣಿ ಮೇಲೆ ಕಾಲಿಡೋಕೆ ಹೋಗ್ಬೇಡಿ. ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಆಚೆ ಕಡೆಯಿಂದ ಫ್ರೆಂಡ್ಶಿಪ್ ಅಂತ ನಿಮಗೆ ನೀವೇ ಮೋಸ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಏನಾದರೂ ಒಂದು ಆ್ಯಕ್ಷನ್ಸ್ನ ನೀವು ತಗೊಳ್ಳೇಬೇಕಾಗತ್ತೆ, ಬಿಕಾಸ್ ಇಲ್ಲ ಅಂದರೆ ಆ ಕಡೆನೂ ಈ ಕಡೆನೂ ಇಲ್ಲ, ನೀವು ಅಲ್ಲೇ ಸ್ಟಕ್ ಆಗಿಬಿಡ್ತೀರಾ. ಆ್ಯಂಡ್ ನಿಮ್ಮ ಜೊತೆಗಿರೋರು ತುಂಬ ಮುಂದೆ ಹೋಗ್ಬಿಡ್ತಾರೆ, ನೀವು ಹಿಂದೆ ಉಳಿತೀರಾ. ಆ್ಯಂಡ್ ಇದರಿಂದಾನೇ ನಿಮ್ಮ ಒಂದು ಎಮೋಷನಲ್ ಕನ್ಫ್ಯೂಷನ್ಸಿಂದ, ಎಮೋಷನಲ್ ಇಂಬ್ಯಾಲೆನ್ಸಿಂದ ನಿಮ್ಮ ಕೆರಿಯರ್ ಕಡೆ, ನಿಮ್ಮ ಹೆಲ್ತ್ ಕಡೆ, ನಿಮ್ಮ ಸೆಲ್ಫ್ ಕಡೆ ನೀವು ಫೋಕಸ್ ಅನ್ನೋದನ್ನೇ ಕಳ್ಕೊಂಡ್ಬಿಡ್ತೀರಾ. ಇಡೀ ದಿನ ನೀವು ಏನು ಥಿಂಕ್ ಮಾಡ್ತೀರಾ, ಅಥವಾ ಅವರು ಏನು ಥಿಂಕ್ ಮಾಡ್ತಿರ್ತಾರೆ ಅಂದರೆ ಹೇಳ್ಕೊಳ್ಳ ಬೇಡ, ಹೇಳೋದೋ ಬೇಡವಾ ಅನ್ನೋ ಥರ ಇಬ್ಬರು ಕನ್ಫ್ಯೂಷನ್ಸಲ್ಲೇ ಇರ್ತೀರಾ. ಆ್ಯಂಡ್ ಅಗೇನ್ ಏನು ಹೇಳ್ಕೊಳ್ಳೋದಿಲ್ಲ, ಆ್ಯಂಡ್ ಯು ಫೀಲ್ ಸ್ಟಕ್, ಆ್ಯಂಡ್ ಇದರಿಂದ ಫ್ರಸ್ಟ್ರೇಟ್ ಆಗುತ್ತೆ, ಜಗಳ ಆಗುತ್ತೆ, ಅಥವಾ ಸಮಥಿಂಗ್ ಯು ಫೀಲ್ ಲೈಕ್ ಐ ಆಮ್ ಹೆಲ್ಪ್ಲೆಸ್, ಐ ಆಮ್ ನಥಿಂಗ್ ಅನ್ನೋ ಥರನೂ ಫೀಲ್ ಮಾಡ್ತೀರಾ. ಆ್ಯಂಡ್ ಐ ಆಮ್ ನಾಟ್ ವರ್ತ್. ಆ್ಯಂಡ್ ಸಮ್ಟೈಮ್ಸ್ ಅವ್ರೇನು ಅಂದ್ಕೊಳ್ತಾ ಇರ್ತಾರೆ, ನಾನು ಡಿಸರ್ವ್ ಇಲ್ಲ, ನನಗಿಂತ ಬೆಟರ್ ಆಗಿರೋರು ಸಿಗ್ತಾರೆ, ಸೊ ಇದನ್ನು ಹೇಳ್ಕೊಂಡು ಏನಕ್ಕೆ ಹಾಳು ಮಾಡ್ಕೊಳ್ಳೋದು. ಸೊ ಈ ರೀತಿಯೇ ನೆಗೆಟಿವ್ ಯೋಚನೆಗಳು ಇಬ್ಬರ ಮಧ್ಯೆನೂ ಬರ್ತಾ ಇದೆ. ಸೊ ಆದಷ್ಟು ಇದಕ್ಕೆ ತೆರೆ ಎಳೀರಿ. ಈ ಒಂದು ಚಾಪ್ಟರ್ಗೆ ಫುಲ್ ಸ್ಟಾಪ್ ಕೊಟ್ಟು ಹೊಸ ಚಾಪ್ಟರ್ನ ಓಪನ್ ಮಾಡಿ. ಓಕೆ, ಸೊ ಕನ್ಫ್ಯೂಷನ್ಸಲ್ಲಿದ್ದರೆ, ಕ್ಲಾರಿಟಿ ಇಲ್ಲದೆ ಬದುಕನ್ನ ನಡೆಸೋದು ತುಂಬ ಕಷ್ಟ. ಟೇಕ್ ದಟ್ ಕ್ಲಾರಿಟಿ ಆ್ಯಂಡ್ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ. ಅವ್ರು ಹ್ಞೂ ಅಂದರೂ ನಾನು ಅಷ್ಟೇ ಖುಷಿಯಿಂದ ಎಕ್ಸೆಪ್ಟ್ ಮಾಡ್ತೀನಿ, ಅವ್ರು ನೋ ಅಂದರೂ ಕೂಡ ನಾನು ಅಷ್ಟೇ ಖುಷಿಯಿಂದ ಎಕ್ಸೆಪ್ಟ್ ಮಾಡ್ತೀನಿ ಅಂತ ನೀವು ಅಂದ್ಕೊಳ್ಳಿ. ಆ್ಯಂಡ್ ಅದನ್ನು ಅವ್ರಿಗೆ ಅವ್ರಿಗೂ ಅದನ್ನು ಅರ್ಥ ಮಾಡಿಸಿ, ಇಂಡೈರೆಕ್ಟ್ ಆಗಾದರೂ ಮಾಡಿಸಿ, ಡೈರೆಕ್ಟ್ ಆಗಾದರೂ ಮಾಡಿಸಿ, ಅರ್ಥ ಮಾಡಿಸಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.